ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ರುಚಿ ಪಾಕ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಹಳೆಯ ಕಾಲದ ರಿಚ್ ಫೈಬರ್ ಇರುವಂತಹ ಅಡುಗೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಅದುವೇ ನಮ್ಮ ಬೆಲ್ಲದ ಹಣ್ಣಿನ ರಸಾಯನ. ನೋಡಿ, ಮೊದಲಿಗೆ ನಾನಿಲ್ಲಿ 2 ಬೆಲ್ಲದ ಹಣ್ಣನ್ನು ತೊಗೊಂಡಿದ್ದೀನಿ. ಒಂದು ದಪ್ಪನಾದ ಗುಂಡಿಗೆ ಚೆನ್ನಾಗಿ ಅದನ್ನು 2 ಹೋಳಾಗಿ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ. ಇದನ್ನು ಹಣ್ಣು ಯಾವ ರೀತಿ ಆಗಿದೆ ಅಂತ ನೋಡ್ಕೋಬೇಕಾದ್ರೆ, ಚೆನ್ನಾಗಿ ಹಣ್ಣು ಮೇಲೆ ಸ್ವಲ್ಪ ಬ್ರೌನ್ ಕಲರ್ ಬಂದಿರುತ್ತೆ. ಅದನ್ನು ಸ್ವಲ್ಪ ಈ ಥರ ಕೈಯಿಂದ ಈ ಥರ ಕೆರೆದು ನೋಡಿದರೆ ಅದು ಚೆನ್ನಾಗಿ ಘಮ ಘಮ ಪರಿಮಳ ಬರುತ್ತೆ. ಅದಾದಾಗ ಮಾತ್ರ ಹಣ್ಣು ಚೆನ್ನಾಗಾಗಿದೆ ಅಂತ ಅರ್ಥ. ನೋಡಿ, ಇಲ್ಲಿ ನಾನು 2 ಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇವಾಗ ನಾನು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಹಣ್ಣು ಎಷ್ಟು ಚೆನ್ನಾಗಾಗಿದೆ. ಈ ಥರ ಹಣ್ಣಿದ್ದಾಗ ಮಾತ್ರ ರಸಾಯನ ತುಂಬ ಚೆನ್ನಾಗಾಗುತ್ತೆ. ನೋಡಿ, 2 ಹಣ್ಣು ನಾನಿಲ್ಲಿ ಬೌಲ್ಗೆ ಹಾಕ್ಕೊಂಡಿದ್ದೀನಲ್ಲ, ಈ ಹಣ್ಣನ್ನು 4ರಿಂದ 5 ಜನ ತಿನ್ಬೋದು. ನೋಡಿ, ಇಷ್ಟು ಹಣ್ಣಿಗೆ 1 ಬಟ್ಲಾಗುವಷ್ಟು ಬೆಲ್ಲನ ಪುಡಿ ಮಾಡಿಟ್ಕೊಂಡಿದ್ದೀನಿ. ಅದನ್ನು ಸೇರಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಚಿಟಿಕೆ ಉಪ್ಪೇನು ಜಾಸ್ತಿ ಹಾಕೋದು ಬೇಡ, ಒಂದು ಚಿಟಿಕೆ ಹಾಕಿದರೆ ಸಾಕು. ನಂತರ ಇದಕ್ಕೆ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಏಲಕ್ಕಿ ಪುಡಿ ಸೇರಿಸ್ಕೊಳ್ಳೋಣ. ಸ್ವೀಟ್ ಅಂದಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಇದ್ರೇ ಚೆನ್ನಾಗಿರುತ್ತೆ. ನೋಡಿ, ಇದೆಲ್ಲನೂ ಸೇರಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಹಳೆ ಕಾಲದ ರೆಸಿಪಿ ಮತ್ತು ರಿಚ್ ಫೈಬರ್ ಹೊಂದಿದೆ ಇದು. ಮತ್ತು ಇದು ಸೇವನೆ ಮಾಡೋದ್ರಿಂದ ನಮ್ಮ ಸ್ಕಿನ್ನು ಗ್ಲೋ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಹಳೆ ಕಾಲದ ರೆಸಿಪಿ ಆಗಿದ್ದರಿಂದ ಹಿಂದಿನ ಕಾಲದ ಜನರೆಲ್ಲ ತುಂಬ ಇಷ್ಟನೇ ಪಟ್ಟು ತಿಂತಾಯಿದ್ರು. ಈಗಲೂ ಎಲ್ಲ ತರಕಾರಿ ಅಂಗಡಿಗಳಲ್ಲಿ ಇದು ಸಿಗುತ್ತೆ. ಆದ್ದರಿಂದ ನೀವು ಮಾಡ್ಕೊಂಡು ತಿನ್ನಿ. ನೋಡಿ, ಆ ಬಟ್ಲು ಇತ್ತಲ್ಲವ ಹಣ್ಣಿಂದು, ಆ ಬಟ್ಲನ್ನ ಬಿಸಾಕೋದು ಬೇಡ. ಅದರಲ್ಲೇ ತಿಂದ್ರೇ ಇದ್ರದ್ದು ರುಚಿ ಜಾಸ್ತಿ ಹೆಚ್ಚಾಗುತ್ತೆ. ನೋಡಿ, ಹೀಗೆ ಎಲ್ಲ ಹಣ್ಣುಗಳು ನಮ್ಮ ಮಾಡಿರ್ತಕ್ಕಂಥ ರಸಾಯನನ ಆ ಬೌಲ್ಗೆ ತುಂಬಿಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಣ್ಣು. ನೋಡಿ, ಮಾಡಲು ಸುಲಭ. ಇದು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ. ಇದಕ್ಕೆ 4 ಐಟಮ್ ಇದ್ದರೆ ಸಾಕು. ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ. ಮತ್ತು ನೀವು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.